ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಎಸ್ಪಿರೆಂಟ್ಸ್ಗೆ ನೋಡ್ಕೋಬಹುದು. ನಿಮ್ಗೊಂದು ಅಪ್ಡೇಟ್ ಅನ್ನ ತಂದಿದ್ದೀನಿ. ಏನ್ ಅಪ್ಡೇಟ್ ಬಂದಿದೆಪ್ಪ ಅಂತಂದ್ರೆ, ಯಾರೆಲ್ಲ ಅಗ್ನಿವೀರ್ ಎಕ್ಸಾಮ್ ಅನ್ನ ಪಾಸ್ ಆಗಿದಿರಲ್ಲ, ಸೊ ಮತ್ತು ಯಾರೆಲ್ಲ ಎಕ್ಸಾಮ್ ಅನ್ನ ಫೇಲ್ ಆಗಿದಿರಲ್ಲ, ಸೊ ಅಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಮೇಲ್ ಅಂದ್ರೆ ನಿಮ್ಮ ಜಿಮೇಲ್ ಗೆ ಮೆಸೇಜ್ ಬಂದಿದೆ. ಯಾಕಪ್ಪ ಅಂದ್ರೆ ನೀವು ಆಲ್ರೆಡಿ ನೀವು PDF ದಲ್ಲಿ ಕೂಡ ಚೆಕ್ ಮಾಡ್ಕೊಂಡಿದ್ರಿ, ಎಷ್ಟೋ ವಿದ್ಯಾರ್ಥಿಗಳದ್ದು ಆ ಲಿಸ್ಟ್ ಅಲ್ಲಿ ನೇಮ್ ಇರ್ಲಿಲ್ಲ. ಸೊ ನೇಮ್ ಇಲ್ಲ ಸರ್, ಎಷ್ಟೋ ವಿದ್ಯಾರ್ಥಿಗಳದ್ದು ಕನ್ಫ್ಯೂಷನ್ ಆಗ್ತಾ ಇದ್ರಿ. ಸರ್ ನಂದ GD ನಂಬರ್ ಇದೆ, ನನ್ನ ಟ್ರೇಡ್ಮನ್ ದಲ್ಲಿ ತೋರಿಸ್ತಾ ಇದೆ, ಸರ್ ನನ್ನ ಟ್ರೇಡ್ಮನ್ ಇದೆ, ಸರ್ GD ಅಲ್ಲಿ ತೋರಿಸ್ತಾ ಇದೆ, ಸರ್ ನಾನು GD ಬರ್ದಿದ್ದೀನಿ, ಸರ್ ಟೆಕ್ನಿಕಲ್ ತೋರಿಸ್ತಾ ಇದೆ. ಅದು ನಿಮ್ಮ ತಪ್ಪು ಕಲ್ಪನೆ. ಸೊ ನೀವು ಯಾವ ಎಕ್ಸಾಮ್ ಅನ್ನ ಬರ್ದಿದಿಲ್ಲ, ಸೊ GD ಆಗಿರ್ಲಿ, ಟ್ರೇಡ್ಮನ್ ಆಗಿರ್ಲಿ, ಟೆಕ್ನಿಕಲ್ ಆಗಿರ್ಲಿ, ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಲಿ, ಸೊ ನಿಮ್ಮ ಹಾಲ್ ಟಿಕ್ ದಲ್ಲಿ ಏನ್ ನಂಬರ್ ಇದೆಯಲ್ಲ, ಸೊ ಅದೇ ನಂಬರ್ ಅನ್ನ ಅಲ್ಲಿ ಪೇಸ್ಟ್ ಮಾಡಿದಾಗ, ಸೊ ಅಲ್ಲಿ ಎಂಟರ್ ಮಾಡಿದಾಗ ಅದನ್ನ ಮಾತ್ರ ತೋರಿಸ್ತೀಯಪ್ಪ ಅಂತಾರೆ ನೀವು ಎಕ್ಸಾಮ್ ಅನ್ನ ಪಾಸ್ ಆಗಿದ್ದೀರಿ ಅಂತ ಅರ್ಥ. ಅಕಸ್ಮಾತ್ ನೀವೇನಾದ್ರೂ ಬೇರೆ ತೋರಿಸ್ತಾ ಇತ್ತಪ್ಪ ಅಂದ್ರೆ ನೀವು ಎಕ್ಸಾಮ್ ಫೇಲ್ ಆಗಿದ್ದೀರಿ ಅಂತ ಅರ್ಥ. ಅದೊಂದು ಹುಚ್ಚು ಕಲ್ಪನೆಯನ್ನ ತೆಗೆದಾಕ್ಬಿಡಿ. ಸರ್ ನಾನು GD ಬರ್ದಿದ್ದೀನಿ ಸರ್, ನಾನು ಪಾಸ್ ಆಗಿದ್ದೀನಿ ಸರ್, ನಾನು ಚೆನ್ನಾಗಿ ಅಕ್ಯುರೇಟ್ ಆಗಿ ಹಾಕಿದ್ದೀನಿ ಸರ್, ಬಟ್ ನಂದು ಟ್ರೇಡ್ಮನ್ ಹೋಗಿ ತೋರಿಸ್ತಾ ಇದೆ ಸರ್, ಅವರ ಏನೋ ಮಿಸ್ಟೇಕ್ ಮಾಡಿದ್ದಾರೆ, ಸೊ ಆದ್ರೂ ನಾನು ಫೈನಲಿ ಪಾಸ್ ಆಗಿರ್ಬೋದು ಸರ್ ಅಂತ ಹೇಳಿ ಕನ್ಫ್ಯೂಷನ್ ದಲ್ಲಿದಿಲ್ಲ. ಸೊ ವಿದ್ಯಾರ್ಥಿಗಳೇ ಆ ತರ ಯಾರ್ದು ಕೂಡ ಆಗಿರೋದಿಲ್ಲ. ಸೊ ನೀವೇನ್ ಹಾಕಿ ಏನ್ ಮಾಡಿದಿರಪ್ಪ ಅಂದ್ರೆ ಮಿಸ್ಟೇಕ್ ಗಳನ್ನ ಲಾಸ್ಟ್ ಗೆ 6 ಡಿಜಿಟ್ ನಂಬರ್ ಗಳನ್ನ ಮಾತ್ರ ಎಂಟ್ರಿ ಮಾಡ್ತಾ ಇದ್ದೀರಿ. ಸೊ ಅಲ್ಲಿ 6 ಡಿಜಿಟ್ ನಂಬರ್ ಅನ್ನ ಎಂಟ್ರಿ ಮಾಡಿದಾಗ ಆ ನಂಬರು ಒಂದು 5-6 ಜನದಾದ್ರೂ ಇರ್ತದ. ಸೊ ಒಬ್ಬರದೇ ಅಂತ ಇರೋದಿಲ್ಲ. ಸೊ ಒಂದ್ 5-6 ಜನದಾದ್ರೂ ಅದು ಲಾಸ್ಟ್ ಡಿಜಿಟ್ ನಂಬರ್ ಇರ್ತದ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಯಾವ ತರ ಇರ್ತಪ್ಪ ಅಂದ್ರೆ, ಸೊ ಆ ನಂಬರ್ ಏನಪ್ಪಾ ಅಂದ್ರೆ GD ಅಲ್ಲಿ ಕೂಡ ಕೊಟ್ಟಿರ್ತಾನ, ಟೆಕ್ನಿಕಲ್ ದಲ್ಲಿ ಕೂಡ ಕೊಟ್ಟಿರ್ತಾನ, ಅದ್ರ ಜೊತೆಗೆ ಕ್ಲರ್ಕ್ ದಲ್ಲಿ ಕೂಡ ಕೊಟ್ಟಿದ್ದಾನ, ಇಲ್ಲಾಂದ್ರೆ WMP ದಲ್ಲಿ ಇರ್ತದ. ಸೊ ಅದನ್ನ ಏನ್ ಮಾಡ್ತಾ ಇದೀರಪ್ಪ ಅಂದ್ರೆ, ಮಹಿಳಾ ಅಭ್ಯರ್ಥಿಗಳು ಮಿಸ್ಟೇಕ್ ಮಾಡ್ತಾ ಇದ್ರಿ. ಆ ಲಾಸ್ಟ್ ನಂಬರ್ ನ ಹಾಕ್ಬಿಟ್ಟು ಅದು ಅಗ್ನಿವೀರ್ GD AVGD ಅಂತ ತೋರಿಸ್ತಾ ಇದೆ. ಸರ್ ನಾನು ಪಾಸ್ ಆಗಿದ್ದೀನಿ. ಇಲ್ಲ ಅಭ್ಯರ್ಥಿಗಳೇ, ನೋಡ್ಕೊಡ್ರಿ, ಕರೆಕ್ಟ್ ಆಗಿ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಏನಿದೆಯಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಹಾಕೊಡ್ರಿ. ಸೊ ಕಂಪ್ಲೀಟ್ ಆಗಿ ಯಾವ ತರಪ್ಪ ಅನ್ನೋದನ್ನ ಸೊ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಕೊಡ್ರಿ ಏನ್ ಹಾಕ್ಬೇಕು ಅನ್ನೋದನ್ನ. ಸೊ ನಿಮ್ದು ಯಾವುದೇ ಅಪ್ಲಿಕೇಶನ್ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಾರೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು, ಸರ್ ನಾನೀಗ ಆಲ್ರೆಡಿ ನಾನು ಎಕ್ಸಾಮ್ ಬರ್ದೀನಿ ಸರ್, ಸರ್ ನನ್ನ ಲಿಸ್ಟ್ ಅಲ್ಲಿ ನೇಮ್ ಇಲ್ಲ ಸರ್, ನನಗೆ ಯಾವುದೇ ತರ ಮೆಸೇಜ್ ಬಂದಿಲ್ಲ ಸರ್. ಜಿಮೇಲ್ ಗೆ ಪ್ರತಿಯೊಬ್ಬರಿಗೆ ಕೂಡ ಮೆಸೇಜ್ ಈಗ ತಾನೇ ಜಸ್ಟ್ ಎಷ್ಟಕ್ಕಪ್ಪ ಅಂದ್ರೆ ಟೈಮಿಂಗ್ ಬಂದ್ಬಿಟ್ಟು 2:46ಕ್ಕೆ ಈ ವಿದ್ಯಾರ್ಥಿಗೆ ಮೆಸೇಜ್ ಬಂದಿದೆ. ಜಿಮೇಲ್ಗೆ ಏನ್ ಬಂದಿದೆಪ್ಪ ಅಂದ್ರೆ, ಡಿಯರ್ ಕ್ಯಾಂಡಿಡೇಟ್ ಅಂದ್ರೆ ಡಿಯರ್ ಕ್ಯಾಂಡಿಡೇಟ್ ಇದೆ, ಅದ್ರ ಮುಂದ್ಗಡೆ ನಿಮ್ಮ ಹೆಸರು ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕಿದಿಲ್ಲ, ಸೊ ಅದರ ನೇಮ್ ಇದೆ. ಸೊ ನೇಮ್ ಆದ ತಕ್ಷಣ ನೋಡ್ಕೊಡ್ರಿ, ಆನಂತರ ನಿಮ್ದೇನಿದೆಯಲ್ಲ ಅಪ್ಲಿಕೇಶನ್ ನಂಬರ್, ಸೊ ban.kr.man.avgd. ಸೊ ಈ ವಿದ್ಯಾರ್ಥಿ ಏನಾಗಿದೆಪ್ಪ ಅಂದ್ರೆ AVGD ಅಂದ್ರೆ GD 2 ಅಪ್ಲಿಕೇಶನ್ ಗಳನ್ನ ಹಾಕಿದಾನ ಅವನು. GDನೂ ಹಾಕಿದಾನ, ಇತ್ತಾಗ ಟ್ರೇಡ್ಸ್ಮನ್ ಹಾಕಿದಾನ. ಬಟ್ ಏನಾಗಿದೆಪ್ಪ ಅಂದ್ರೆ ಆ ವಿದ್ಯಾರ್ಥಿದು GD ಎಕ್ಸಾಮ್ ಕ್ಲಿಯರ್ ಆಗಿದೆ. ಏನಾಗಿದೆ? GD ಎಕ್ಸಾಮ್ ಕ್ಲಿಯರ್ ಆಗಿದೆ, ಬಟ್ ಟ್ರೇಡ್ಮನ್ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂತ ಹೇಳಿ ಅವ್ರು ಮೆಸೇಜ್ ಹಾಕಿದ್ದಾರೆ. ಏನು? ಯು ಹ್ಯಾವ್ ನಾಟ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಅಗ್ನಿವೀರ್ ಟ್ರೇಡ್ಸ್ಮನ್. ಇಲ್ಲಿ ಕೊಟ್ಟಿದ್ದಾನೆ ಆಲ್ರೆಡಿ ಅವ. ಅಕಸ್ಮಾತ್ GD ಇತ್ತಪ್ಪ ಅಂದ್ರೆ ಜನರಲ್ ಡ್ಯೂಟಿ ಅಂತ ತೋರಿಸ್ತಿತ್ತು. ಟ್ರೇಡ್ಸ್ಮನ್ 10th ಆಸ್ ಯು ಆರ್ ನಾಟ್ ಇನ್ ದ ಕಾಲ್ ಆಫ್ ಮೆರಿಟ್, ಕಟ್ ಆಫ್ ಆಫ್ ಲಿಸ್ಟ್ ಹ್ಯಾಸ್ ಬೀನ್ ಜನರೇಟೆಡ್ ಆಸ್ ಪರ್ ಇನ್ಸ್ಟ್ರಕ್ಷನ್ಸ್ ಇಶ್ಯೂಡ್ ಇನ್ ಅವರ್ ನೋಟಿಫಿಕೇಶನ್. ಏನಪ್ಪಾ ಅಂದ್ರೆ, ಸೊ ಈ ವಿದ್ಯಾರ್ಥಿ ಟ್ರೇಡ್ಸ್ಮನ್ ಎಕ್ಸಾಮ್ ಪಾಸ್ ಆಗಿಲ್ಲ, ಟ್ರೇಡ್ಸ್ಮನ್ ಎಕ್ಸಾಮ್ ಪಾಸ್ ಆಗಿಲ್ಲ. ಅಕಸ್ಮಾತ್ ಸರ್ ನಾನು 2 ಅಪ್ಲಿಕೇಶನ್ ಗಳನ್ನ ಹಾಕಿದೀನಿ, GD ಮತ್ತು ಟ್ರೇಡ್ಮನ್ ಎರಡೂನು ಹಾಕಿದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಈ ತರದ ಮೆಸೇಜ್ ಗಳು ಜಿಮೇಲ್ಗೆ ಎರಡೂ ಕೂಡ ಮೆಸೇಜ್ ಬರ್ತಾವು. ಸೊ ಇದು ಮೆಸೇಜ್ ಬಂದಿಲ್ಲ ಅಂತ ಹೇಳಿ ಯಾರು ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಆ ಲಿಸ್ಟ್ ಅಲ್ಲಿ ನಿಮ್ಮ ನೇಮ್ ಇತ್ತು, ಆ ಲಿಸ್ಟ್ ಅಲ್ಲಿ ನಿಮ್ಮ ನಂಬರ್ ಇತ್ತು, ಓಕೆ ನೀವು ಪಾಸ್. ಆ ಲಿಸ್ಟ್ ಅಲ್ಲಿ ನಿಮ್ಮ ನಂಬರ್ ಇಲ್ಲ, ಫೇಲ್. ಜಿಮೇಲ್ ಮೆಸೇಜ್ ಬಂದ್ರು ಆಯ್ತು, ಬರ್ಲಿಲ್ಲ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಟೆಕ್ನಿಕಲ್ ಇಶ್ಯೂ ಅಂತ ಯಾವುದೇ ತರ ಮೆಸೇಜ್ ಬರೋದಿಲ್ಲ. ನೆಕ್ಸ್ಟ್ ಅದ್ರ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳದ್ದು ಜಿಮೇಲ್ ಬಂದಾಗಿರ್ತದ, ಲಾಕ್ ಆಗಿರ್ತದ, ಜಿಮೇಲ್ ಮೆಸೇಜ್ ಬಂದಿಲ್ಲ ಅಂತ ಅದನ್ನ ಟೆನ್ಷನ್ ತಗೊಂಡು ಮತ್ತೆ ಎಲ್ಲರಿಗೂ ಕಾಲ್ ಮಾಡಿ ಕೇಳುದು, ಸರ್ ನನ್ ಬಂದಿಲ್ಲ, ಸರ್ ನನ್ ಬಂದಿಲ್ಲ, ಸರ್ ನನ್ಗೆ ಏನಾಗಿರ್ಬೋದು, ನನ್ ಜಿಮೇಲ್ಗೆ ಏನಾಗಿರ್ಬೋದು, ಸರ್ ನಾನು ಸೆಲೆಕ್ಷನ್ ಆಗಿದ್ದೀನಿ, ಸರ್ ನಾನು ಸೆಲೆಕ್ಷನ್ ಆಗಿದ್ದು ಕೂಡ ಮೆಸೇಜ್ ಬಂದಿಲ್ಲ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಪ್ಪೆಗಳ. ಪ್ರತಿಯೊಂದು ಇನ್ಫಾರ್ಮೇಶನ್ ನ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಿರ್ತಕ್ಕಂತ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ಗೆ ಸೊ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾವುದೇ ಜಾಬ್ ಕಾಲ್ಫಾರ್ ಮಾಡಿಲ್ಲ ವಿದ್ಯಾರ್ಥಿಗಳ, ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಇದು ಒಂದೇ ಅಲ್ಲ, ಅಗ್ನಿವೀರ್ ಆಗಿಲ್ಲ ಅಂತ ಹೇಳಿ ಯಾವತ್ತೂ ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈಗ ಅಲ್ಲೇನೆ ಕಾಲ್ಫಾರ್ ಮಾಡಿದ್ರ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಫಾರೆಸ್ಟ್ ಅದು ಮೆರಿಟ್ ಮೇಲೆ ಇದೆ ಬಿಡಿ, ಅಬಕಾರಿ ಇಲಾಖೆಯಲ್ಲಿ ಕಾಲ್ಫಾರ್ ಮಾಡಿದ್ರ, KSRP ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ನೆಕ್ಸ್ಟ್ ನಾಳೆ 2ನೇ ತಾರೀಕಿಗೆ ಎಕ್ಸಾಮ್ ಬರೀತಾ ಇದ್ದೀರಾ ಸಿವಿಲ್ ಪೊಲೀಸು,
ಬರುವ ತಿಂಗಳ ಆದ್ರೆ ಆಗಸ್ಟ್ ಮುಗಿದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ SSCGD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ಏನಿಲ್ಲ ಅಂದ್ರು ಎವರೇಜ್ 25,000 30,000 ಮಟ್ಟ ವೇಕೆನ್ಸಿಗಳನ್ನ ಕಾಲ್ಫರ್ ಮಾಡ್ತಾರೆ. ಅಗ್ನಿವೀರ್ ಅಭ್ಯರ್ಥಿಗಳಿಗೆ 50% ಕೊಡ್ತೀವಿ ಅಂತ ಮೆನ್ಷನ್ ಕೂಡ ಮಾಡಿದಾರೆ. ಫಸ್ಟ್ ಆಫ್ ಆಲ್ ಫೋಕಸ್ ಮಾಡ್ರಿ ಅಗ್ನಿವೀರ್ಗೆ 4 ವರ್ಷ ಡ್ಯೂಟಿ ಮುಗಿದ್ಮೇಲೆ ಸೊ SSCGD ಯಲ್ಲಿ ನಿಮ್ಗಂತಾನೆ 50% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಈಸಿಯಾಗಿ ನೀವು ಅಲ್ಲಿ ನೌಕರಿಯನ್ನ ಮಾಡ್ಕೋಬಹುದು. ಫಸ್ಟ್ ಏನ್ ಮಾಡ್ಬೇಕು, ಈ ಸರಿ ಕಾಂಪಿಟೇಷನ್ ಬಹಳ ಆಗುತ್ತೆ ವಿದ್ಯಾರ್ಥಿಗಳೇ, ನೋಡ್ಕೋಬಹುದು. ನೀವು ಅನ್ಕೊಂಡಿರುವ ಹಾಗೆ 3rd ಗ್ರೂಪ್ ಹೊಡಿತೀನಿ, 4th ಗ್ರೂಪ್ ಹೊಡಿತೀನಿ, ಪುಲಪ್ಸ್ ಆರೇ ಹೊಡಿತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಇರ್ತದ. ಹೊಡೆದ್ರೆ ಎಕ್ಸಲೆಂಟೇ ಹೊಡಿಬೇಕು, ಪುಲಪ್ಸ್ ಮಾತ್ರ ಎಕ್ಸಲೆಂಟ್ ಹೊಡಿಬೇಕು, ಫ್ರೆಶ್ ಮೆಡಿಕಲ್ ಆಗಬೇಕು. ಪ್ರತಿ ವರ್ಷನೂ ಕೂಡ ಇನ್ಮೇಲೆ ಅಗ್ನಿವೀರು ಹೆವಿ ಕಾಂಪಿಟೇಷನ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಆದ ಕಾರಣಕ್ಕೋಸ್ಕರ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಡ್ರಿ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಅಂತ ತಿಳ್ಕೊಂಡ್ರಿ ಅನ್ಕೋತೀನಿ. ಜಿಮೇಲ್ ಚೆಕ್ ಮಾಡ್ಕೊಡ್ರಿ. ಜಿಮೇಲ್ ಬರ್ಲಿಲ್ಲ ಅಂತಂದ್ರೂ ಕೂಡ ಯಾರು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಅಕಸ್ಮಾತ್ ನಿಮ್ ದೋಸ್ತ್ ಏನಾದ್ರು ಎಕ್ಸಾಮ್ ಫೇಲ್ ಆಗಿದ್ದ, ಓಕೆ ನಿನ್ ಕುಚ್ಚಿಕೋಣೆ ಇದ್ದ, ನಿನ್ ಚಡ್ಡಿ ದೋಸ್ತೇ ಇದ್ದ, ನಿನ್ ಜೊತೆನೇ ಸ್ಟಡಿ ಮಾಡ್ತಾ ಇದ್ದಪ್ಪ ಅಂದ್ರ ಆ ವಿದ್ಯಾರ್ಥಿ ಎಕ್ಸಾಮ್ ಪಾಸ್ ಆಗಿರ್ಲಿಲ್ಲಪ್ಪ ಅಂದ್ರ ಸೊ ಅವ್ನ್ ಹೇಳಾಲ್ಸಕ್ ಹೋಗ್ಬೇಡ್ರಿ. ದೋಸ್ತ ನಿಂದ್ ಎಕ್ಸಾಮ್ ಪಾಸ್ ಆಗಿಲ್ಲ ಅಂತಂದ್ರ ತಲೆ ಕೆಡ್ಸೋಬೇಡ, ನಾನ್ ಸಪೋರ್ಟ್ ಮಾಡ್ತೀನಿ, ಸ್ಟಡಿ ಮಾಡು, ಇಬ್ರು ಕೂಡ ಓಡುನು. ನಿಂದ್ ಇದು ಆಗಿಲ್ಲ ಅಂತಂದ್ರ ಏರ್ ಫೋರ್ಸ್, ನೇವಿ, SSCGD ಕಾಲ್ಫರ್ ಮಾಡ್ತಾರೆ, ಅದನ್ನ ಪ್ರಯತ್ನ ಮಾಡು. ಇಲ್ಲ ಹೈಟ್ ಇಲ್ಲಪ್ಪ ಅಂದ್ರ ಟೆರಿಟೋರಿಯಲ್ ಆರ್ಮಿ ನವೆಂಬರ್ದಲ್ಲಿ ಕಾಲ್ಫರ್ಮ್ ಆಗುವಂತ ಸಾಧ್ಯತೆ ಇದೆ. ಯಾಕೆ ತಲೆ ಕೆಡ್ಸ್ಕೊಳ್ತಿ, ಇಲ್ಲಿ ಹಾಕಿರ್ತಕ್ಕಂಥ ಎಫರ್ಟ್ ಅನ್ನ ಇನ್ನೊಂದ್ ಚೂರು ರನ್ನಿಂಗ್ ದಲ್ಲಿ ಎಫರ್ಟ್ ಹಾಕಿದ್ವಿ ಅಂದ್ರ TR ಅಲ್ಲಿ ಆಗ್ಬೋದಲ್ಲ ಅಂತ ಚಂದ ಅವ್ರಿಗೆ ಒಂದ್ ಚೂರು ಮೋಟಿವೇಶನ್ ಮಾಡ್ರಿ. ಯಾಕಂದ್ರೆ ಆಗಿಲ್ಲ ಅಂತ ಚಂದ ಸುಮ್ನೆ ಅವತ್ತ ಅವ್ನ್ ಬಿಟ್ಟು ಅಡ್ಡಾಡೋದು, ಸೊ ಅವಂಗ ಏನೇನು ಅನ್ನೋದು, ಅವ್ರ ಪೇರೆಂಟ್ಸ್ ಮುಂದು ಅವ್ನು ಸ್ಟಡಿ ಮಾಡ್ಲಿಲ್ಲ, ನಾನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿದೆ, ನಂದು ಎಕ್ಸಾಮ್ ಕ್ಲಿಯರ್ ಆಯ್ತು, ಅವ ಸ್ಟಡಿ ಮಾಡ್ಲಿಲ್ಲ, ಸುಮ್ನೆ ಉಡಾತರ ಮಾಡ್ಕೋತಾ ಹೇಳಿದ, ಅವನು ಒಂದ್ ಸ್ವಲ್ಪ ನನ್ ಸೇಮ ಓದಿದ್ದಪ್ಪ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆಗಿತ್ತು. ಆ ಚುಚ್ಚು ಮಾತುಗಳನ್ನ ಯಾವತ್ತು ಅವ್ರ ಪೇರೆಂಟ್ಸ್ ಮುಂದಾಗಿರ್ಲಿ, ಸೊ ಅವರು ಯಾರಾದ್ರೂ ಪೇರೆಂಟ್ಸ್ ಆಯ್ತು, ಅವ್ರ ಮನೆಯನ್ನವ್ರು ಯಾರೋ ಇರ್ಲಿ, ಅವ್ರ ಮುಂದೆ ಹೇಳುವಂತ ಅವಶ್ಯಕತೆ. ಅವನು ಪ್ರಯತ್ನ ಮಾಡಿದ, ಬಟ್ 99% ಎಫರ್ಟ್ ಹಾಕಿದ. ಸೊ 1% ಅವನ ಹತ್ರ ಲಕ್ ಅನ್ನೋದಿರ್ಲಿಲ್ಲ. ಸೊ ಅದಕ್ಕಾಗಿಲ್ಲ. ಈ ಸರಿ ಆಗ್ಲಿಲ್ಲ ಅಂದ್ರೆ ಏನಾಯ್ತು, ನೆಕ್ಸ್ಟ್ ಟೈಮ್ ಆಗತ್ತ. ಸೊ ಅಂತ ಹೇಳ್ಕೇಶಂದ ಅವ್ರ ಮನೆಯನ್ನವ್ರಿಗೆ ಮೋಟಿವೇಶನ್ ಕೊಡ್ರಿ. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳ ಪೇರೆಂಟ್ಸ್ ಗಳು ಏನ್ ಮಾಡಿದಾರೆ, ಕನ್ಸನ್ನ ಹೊತ್ಕೊಂಡು ಕುಂತಿರ್ತಾರೆ, ನನ್ ಮಗ ಈ ಸಾರಿ ಇಂಡಿಯನ್ ಆರ್ಮಿ ಆಗ್ತಾನೆ, ಸೊ ಅಗ್ನಿವೀರ್ ಆಗ್ತಾನೆ, ಇಂಡಿಯನ್ ಆರ್ಮಿ ಆಗಿ ಇಂಡಿಯನ್ ಆರ್ಮಿ ವರ್ದಿಯನ್ನ ಹಾಕೊಂಡ್ ಬರ್ತಾ ಅಂತ ಹೇಳ್ಕೇಶಂದ ಒಂದು ಕನಸನ್ನ ಹೊತ್ಕೊಂಡಿರ್ತಾರಲ್ಲ, ಸೊ ಅದು ಈಗ ಈಡೇರಿಸಬೇಕಂತ ಹೇಳ್ಕೇಶಂದ ಕಷ್ಟಪಟ್ಟು ಹಗಲಿ ರಾತ್ರಿ ಓದಿ ಫಿಸಿಕಲ್ ತಯಾರಿ ಮಾಡ್ತಿರ್ತಾರೆ ನಮ್ಮ ವಿದ್ಯಾರ್ಥಿಗಳು. ಏನ್ ಮಾಡಕ್ ಬರಲ್ಲ. ಸೊ ಲಕ್ ಅನ್ನೋದು ಒಂಚೂರು ಆದ್ರೂ ಬೇಕಾಗತ್ತಾ, ಇರ್ಲಿ. ಓಕೆ, ನೀವು ಡಿಫೆನ್ಸ್ಗೆ ಸೇರ್ಬೇಕು ಅನ್ಕೊಂಡ್ರೆ ಸಾಕಷ್ಟು ಜಾಬ್ಗಳನ್ನ ಕಾಲ್ಫರ್ ಮಾಡ್ತಾರ, ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಪ್ರತಿಯೊಬ್ರು ಕೂಡ ಒಂದ್ಸರಿ ಜಿಮೇಲ್ ಅನ್ನ ಚೆಕ್ ಮಾಡ್ಕೊಡ್ರಿ. ಜಿಮೇಲ್ ಅಲ್ಲಿ ಬರ್ಲಿಲ್ಲ ಅಂತ ಹೇಳಿ ಪದೇ ಪದೇ ಯಾರಿಗೆ ಕೂಡ ಕಾಲ್ ಮಾಡಕ್ ಹೋಗ್ಬೇಡ್ರಿ. ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಆಲ್ರೆಡಿ ನಾನು ಪಾಸ್ ಆಗಿದ್ರೆ ಸರ್ ಫಿಸಿಕಲ್ ಲಿಸ್ಟ್ ಅಲ್ಲಿ ಇದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಟಾರ್ಗೆಟ್ ಇಡ್ರಿ. ಈ ಸಾರಿ ನಾನು ಎಕ್ಸಲೆಂಟೇ ಹೊಡಿಬೇಕು. ಸೆಕೆಂಡ್ ಗ್ರೂಪ್ ನಾಟ್ ಅಲೌಡ್, ಚಾನ್ಸೇ ಇಲ್ಲ. ಎಕ್ಸಲೆಂಟ್ ಹೊಡೆದ್ರೆ ಮಾತ್ರ ನೀವು ಇಂಡಿಯನ್ ಆರ್ಮಿಗೆ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇದೆ. ಸೊ ನೀವೇನಾದ್ರೂ ನಮ್ಮ ಸಂಸ್ಥೆಯಲ್ಲಿ SSI ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ನಮ್ಮ ಕೋಚಿಂಗ್ ದಲ್ಲಿ ಆಲ್ರೆಡಿ ಫಿಸಿಕಲ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದೀವಿ. 1ನೇ ಬ್ಯಾಚ್ ಕಂಪ್ಲೀಟ್ ಆಗ್ಬಂದು 2nd ಬ್ಯಾಚ್ ಅಡ್ಮಿಷನ್ ಗಳನ್ನ ತಗೋತಾ ಇದೀವಿ. ನೀವೇನಾದ್ರೂ ಬರಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಕೇವಲ 100 ಮೆಂಬರ್ಸ್ಗೆ 100 ವಿದ್ಯಾರ್ಥಿಗಳಿಗೆ ಮಾತ್ರ ನಮ್ಮ ಹತ್ರ ಅವಕಾಶ ಇರ್ತದ. ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಮೇನ್ 400 ಮೀಟರ್ ಟ್ರ್ಯಾಕ್ ಇದೆ ವಿದ್ಯಾರ್ಥಿಗಳ. ಈ ಗ್ರೌಂಡ್ ಅಲ್ಲಿ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದೆ ಕರೆ ಆದ್ರೆ 100% ಸೆಲೆಕ್ಷನ್. ಅಷ್ಟು ಹಾರ್ಡ್ ಇರ್ತಕ್ಕಂಥ ನಮ್ದು ಗ್ರೌಂಡ್ ಇದೆ. ಸೊ ಈ ಗ್ರೌಂಡ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಣ್ಣಿನ ಗ್ರೌಂಡ್ ಇದೆ ವಿದ್ಯಾರ್ಥಿಗಳೇ. ಸೊ TR ಗೆ ತಯಾರಿ ಮಾಡ್ತಿರ್ತಕ್ಕಂಥವ್ರಿಗೆ, ಅಗ್ನಿವೀರ್ ತಯಾರಿ ಮಾಡ್ತಿರ್ತಕ್ಕಂಥವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತಾ. ಸೊ ಚೆಸ್ಟ್ ಇಂಪ್ರೂವ್ಮೆಂಟ್ ಇಲ್ಲತಕ್ಕಂಥ ವಿದ್ಯಾರ್ಥಿಗಳಿಗೆ ಚೆಸ್ಟ್ ಇಂಪ್ರೂವ್ಮೆಂಟ್ ಮಾಡೋದಾಯ್ತು. ನೆಕ್ಸ್ಟ್ ಹೈಟ್ ಇಂಪ್ರೂವ್ಮೆಂಟ್, ನೆಕ್ಸ್ಟ್ ಪುಲಪ್ಸ್ ಒಂದು ಕೂಡ ಹೊಡೆಯಕ್ಕಾಗಲ್ಲ ಅಂತಾರೆ, 10 ಪುಲಪ್ಸ್ ಗಳನ್ನ ಹೊಡೆಯೋಕೆ ನಾವು ರೆಡಿ ಕೂಡ ಮಾಡ್ತಾ ಇದೀವಿ. ಸೊ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡ್ರೆ ಇಲ್ಲಿ ನಮ್ಮ ಸಂಸ್ಥೆ SSI ಡಿಫೆನ್ಸ್ ಅಕಾಡೆಮಿಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಲೇನೆ ನಿಮ್ಮ ಸೀಟ್ ಅನ್ನ ಬುಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ನಾನು ಹೇಳೋದಲ್ಲ, ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೇಳ್ಕೊಂಡ್ಬಿಟ್ಟು ಅಡ್ಮಿಷನ್ ಗಳನ್ನ ತಗೊಳ್ಬಹುದು. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.